ಕಲಿಗೆ ಸ್ವಾಗತ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ತೆ. ಇವತ್ತು ನಾನು ನಿಮ್ಗೊಂದು ಬ್ಲೌಸ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಲೈನಿಂಗ್ ಬಟ್ಟೆ ಒಂದು 3 ಇಂಚಿನ ಅಗಲ ಇದೆ, 11 ಇಂಚಿನ ಆಳ ಇದೆ. ಇದಕ್ಕೆ ಈ ರೀತಿ ಒಂದು ಡಿಸೈನನ್ನು ಬಿಡಿಸ್ಕೊತಾ ಇದ್ದೀನಿ. ಈಗ ನಾನು ಕುತ್ತಿಗೆ ಭಾಗನ ಹೊಲ್ಕೋತಾ ಇದ್ದೀನಿ. ಈ ರೀತಿ ಲೈನಿಂಗ್ ಬಟ್ಟೆನ ಬ್ಲೌಸ್ ಪೀಸ್ ಮೇಲಿಟ್ಟು ನೆಕ್ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಹೊಲ್ಕೋತಾ ಇದ್ದೀನಿ. ಹೊಲಿದು ಅದಾದಮೇಲೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದು ಬಟ್ಟೆನ ರಿವರ್ಸ್ ಮಾಡ್ಕೋಬೇಕು. ಈ ರೀತಿ ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಸನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈಗ ಈ ರೀತಿ ಕಟ್ ಮಾಡಿಕೊಂಡು ನೆಕ್ ಭಾಗನ ಬಟ್ಟೆ ತೆಗೆದುಬಿಟ್ಟು ಚಿಕ್ಕದಾಗಿ ಅಲ್ಲಲ್ಲಿ ಕಟ್ ಮಾಡಿ ರಿವರ್ಸ್ ತಿರುಗಿಸ್ಬೇಕು. ಈ ರೀತಿ ರಿವರ್ಸ್ ಆದಮೇಲೆ ಬಟ್ಟೆಗೆ ಒಂದು ಟಾಪ್ ಸ್ಟಿಚ್ ಹಾಕಬೇಕು. ಈ ರೀತಿ ಒಂದು ಗೋಲ್ಡನ್ ಕಲರ್ ಬಟ್ಟೆನ ಪೈಪಿಂಗ್ ಥರ ಹೊಲ್ಕೋತಾ ಇದ್ದೀನಿ. ಒಂದು ಅಂಚಲ್ಲಿ ಪೂರ್ತಿ ಮಡಚಿ ಹೊಲಿಗೆ ಹಾಕಿದ್ದೀನಿ. ಈಗ ಇನ್ನೊಂದು ಅಂಚಿಗೆ ಈ ರೀತಿ ನೆಕ್ಲೈನ್ ಪೂರ್ತಿ ಪೈಪಿಂಗ್ ಹೊಲ್ಕೋಬೇಕು. ಈ ರೀತಿ ಮೊದಲೊಂದು ಹೊಲಿಗೆ ಹಾಕಿ ಅದಾದಮೇಲೆ ಮಡಚಿ ಪೈಪಿಂಗ್ ಥರ ಹೊಲ್ಕೋಬೇಕು. ಈಗ ಈ ರೀತಿ ರಿವರ್ಸ್ ತಿರುಗಿಸಿ ಎಷ್ಟು ಚಿಕ್ಕದಾಗಿ ದೊಡ್ಡದಾಗಿ ಹೇಗೆ ಬೇಕೋ ಹಾಗೆ ಪೈಪಿಂಗನ್ನು ಹೊಲ್ಕೋಬೇಕು ಪೂರ್ತಿ ನೆಕ್ಲೈನ್ಗೆ. ಈಗ ನೆಕ್ಲೈನ್ ಈ ರೀತಿ ಪೈಪಿಂಗ್ ಎಲ್ಲ ಹೊಲ್ಕೊಂಡು ಆಗಿದೆ. ಈಗ ನೆಕ್ಸ್ಟ್ ಈಗ ಈ ರೀತಿ ಮಧ್ಯ ಪೀಸ್ ಏನಿರುತ್ತೆ ಇದನ್ನು ಅರ್ಧಕ್ಕೆ ಮಡಚ್ಕೊಂಡು ಹೀಗಿಟ್ಟು ಇದು ಎಲೆ ಆಕಾರದ ಥರ ಗುರ್ತು ಹಾಕ್ಕೋಬೇಕು. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಹೀಗೆ ಮಾರ್ಕಿಂಗ್ ಮಾಡೋದ್ರಿಂದ ಅದು ನಿಮಗೆ ಲೀಫ್ ಶೇಪ್ ಥರ ಬರುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. 1/4 ಇಂಚ್ ಬಿಟ್ಟು ಹೊಲಿಗೆಗೋಸ್ಕರ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಈ ಕಡೆ ಒಂದು ಪೀಸು, ಈ ಕಡೆ ಒಂದು ಪೀಸು, ಈ ರೀತಿ ಡಿಸೈನ್ ಬರುತ್ತೆ. ಈ ರೀತಿ ಒಂದು ಗೋಲ್ಡನ್ ಕಲರ್ ಬಟ್ಟೆ ಮೇಲೆ ಈ ಪೀಸನ್ನು ಇಟ್ಟು ಗುರ್ತು ಹಾಕ್ಕೋತಾ ಇದ್ದೀನಿ. ಈಗ ಮಾರ್ಕ್ ಮಾಡ್ಕೊಂಡಿರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ 2 ಪೀಸು, ಎಡಕ್ಕೊಂದು ಬಲಕ್ಕೊಂದು. ಈಗ ನಾನು ಈ ಪೀಸನ್ನು ಈ ರೀತಿ ಲೈನಿಂಗ್ ಬಟ್ಟೆ ಮತ್ತು ಈ ಗೋಲ್ಡನ್ ಬಟ್ಟೆನ ಎರಡನ್ನು ಈ ರೀತಿ ಒಂದು ಕಡೆಗೆ ಹೊಲಿಗೆ ಹಾಕ್ಕೋತಾ ಇದ್ದೀನಿ. ನಮಗೆ ಎಲೆ ಆಕಾರ ಎಲ್ಲಿ ಬರುತ್ತೋ ಅದು ಹೊಲಿದು ಈ ರೀತಿ ರಿವರ್ಸ್ ತಿರುಗಿಸಿ ಮತ್ತೆ ಒಂದು ಟಾಪ್ ಸ್ಟಿಚ್ಚನ್ನು ಹೊಲ್ಕೋಬೇಕು. ಇದೇ ರೀತಿ 2 ಪೀಸಸನ್ನು ರೆಡಿ ಮಾಡ್ಕೋಬೇಕು. ಈಗ ಹೊಲಿದಿರೋ 2 ಪ್ಯಾಚ್ಗಳನ್ನು ಈ ರೀತಿ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ಮಧ್ಯಕ್ಕಿಟ್ಟು ಅಟ್ಯಾಚ್ ಮಾಡಬೇಕು. ಹೊಲ್ಕೋಬೇಕಾದ್ರೆ 1-2 ಪಿನ್ಸ್ ಹಾಕಿ ಮೊದಲೇ ಸೆಟ್ ಮಾಡಿ ಅದಾದಮೇಲೆ ಹೊಲ್ಕೊಳ್ಳಿ, ಆಗ ಸುಲಭ ಆಗುತ್ತೆ. ಈ ರೀತಿ ಒಂದು ಟ್ರಯಾಂಗಲ್ ಪೀಸ್ ಕಟ್ ಮಾಡಿಕೊಂಡು ಇದರೆರಡರ ಮಧ್ಯೆ ಇಟ್ಟು ಒಂದು ಹೊಲಿಗೆ ಹಾಕ್ಕೋಬೇಕು. ಕೊನೆಯದಾಗಿ ನಿಮಗೆ ನೆಕ್ಲೈನ್ ಈ ರೀತಿ ಕಾಣುತ್ತೆ. ನಾನು ಇದ್ರ ಮೇಲೆ ಮಾಮೂಲಿ ದಾರದಲ್ಲೇ ಈ ರೀತಿ ಸುಮ್ಮನೆ ಹೊಲಿಗೆಗಳು ಹಾಕಿದ್ದೀನಿ ಅಷ್ಟೇ, ರನ್ನಿಂಗ್ ಸ್ಟಿಚಸ್ ಈ ರೀತಿ.